ಕೈಲಾಸದ ಹಿರಿಮೆ ಯಾರದೋ ಪಾಲಾಗದಂತೆ ನಾವು ಪ್ರಯತ್ನ ಪಡಬೇಕು ಮಾತೆ. ಅದಕ್ಕೆ ನಿನ್ನ ನಿಲುವು ಬಹಳ ಮುಖ್ಯ ನಾರದ. ಆಗಲಿ ಆಗಲಿ ಮಾತೆ. ನಿಮಗೆ ಏನು ಕೇಡಾಯ್ತೆಂದು ಸಂಕಟದಿಂದ ಚಡಪಡಿಸುತ್ತಿದ್ದೆ. ಶ್ರೀರಾಮಚಂದ್ರನಿಗೆ ಯಾರು ತಾನೇ ಕೇಡು ಮಾಡಲು ಸಾಧ್ಯ? ದೇವೇಂದ್ರ, ನೀನೂ ನನ್ನೊಡನೆ ಬಾ. ನೀನು ಅವನೊಡನೆ ಮಾತನಾಡಬಹುದು. ಇಲ್ಲ ಮುನೀಂದ್ರರೇ, ನಾನು ಬರುವಂತಿಲ್ಲ. ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳುವವರೆಗೂ ಅವನು ನನ್ನೊಡನೆ ಮಾತನಾಡುವುದು ಬೇಡ. ಆನಂತರವೇ ಅವನು ನನ್ನನ್ನು ಕಾಣಲು ಅರ್ಹನಾಗುತ್ತಾನೆ. ಪೂಜ್ಯ ಸುತೀಕ್ಷ್ಣ ಮಹರ್ಷಿಗಳೇ, ದಶರಥ ಪುತ್ರ ರಾಮ ತನ್ನ ಸತಿ ಸೋದರನೊಂದಿಗೆ ತಮ್ಮನ್ನು ವಂದಿಸುತ್ತಾನೆ. ಓ ರಾಮಚಂದ್ರ, ದಶರಥ ಪುತ್ರ, ಸತ್ಯ ಪರಾಕ್ರಮ, ನಿನಗೆ ಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ಮಹರ್ಷಿಗಳೇ, ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ನಿನ್ನ ಆಗಮನದ ನಿರೀಕ್ಷೆಯಲ್ಲೇ ನಾನೂ ಕಾಯುತ್ತಿದ್ದೆ. ನಿನ್ನ ವಿಷಯವೆಲ್ಲ ಮೊದಲೇ ತಿಳಿಯಿತು. ನೀನು ಚಿತ್ರಕೂಟಕ್ಕೆ ಬಂದಿರುವುದೂ ತಿಳಿಯಿತು. ಮಹರ್ಷಿ ಶರಭಂಗರ ಆದೇಶದಂತೆ ನಾವು ತಮ್ಮ ದರ್ಶನವನ್ನು ಪಡೆಯಲು ಬಂದಿದ್ದೇವೆ. ಶರಭಂಗರು ನನಗೆ ಸದಾ ಪೂಜನೀಯರು. ನನ್ನನ್ನು ಕಾಣುವಂತೆ ನಿಮಗೆ ಸೂಚಿಸಿ ನನ್ನ ಮೇಲೆ ವಿಶೇಷವಾದ ಅನುಗ್ರಹ ತೋರಿದ್ದಾರೆ. ಮುನೀಂದ್ರ, ನಮ್ಮ ವಾಸಕ್ಕೆ ಪ್ರಶಸ್ತವಾದ ಒಂದು ಸ್ಥಳವನ್ನು ಸೂಚಿಸಿ. ಪ್ರಶಾಂತವಾದ ಕಂದಮೂಲಗಳಿಂದ ತುಂಬಿರುವ ಈ ಪ್ರದೇಶ ನಿಮ್ಮ ವಾಸಕ್ಕೆ ಯೋಗ್ಯವಾಗಿದೆ. ಮುನಿಗಳೇ, ನಾವು ಇಲ್ಲಿದ್ದರೆ ತಪಸ್ವಿಗಳಿಗೆ ಅಡ್ಡಿ ಉಂಟಾಗಬಹುದು. ಏಕೆ ಅಡ್ಡಿಯುಂಟಾಗುತ್ತದೆ ರಾಮಚಂದ್ರ? ಮುನೀಂದ್ರರೇ, ಜಿಂಕೆಗಳು ಇಲ್ಲಿ ಹೇರಳವಾಗಿವೆ. ತಪಸ್ಸಿಗೆ ಭಂಗ ಉಂಟು ಮಾಡುವ ಅವುಗಳನ್ನು ಕ್ಷತ್ರಿಯನಾದ ನಾನು ಬೇಟೆಯಾಡಬೇಕಾಗುತ್ತದೆ. ಕೂಡದು ಸ್ವಾಮಿ, ಸಾಧು ಪ್ರಾಣಿಗಳಾದ ಜಿಂಕೆಗಳನ್ನು ನೀವು ಬೇಟೆಯಾಡಬಾರದು. ಹೌದು ಮುನೀಂದ್ರ, ಕ್ಷತ್ರಿಯೋಚಿತವಾದ ನಮ್ಮ ಕಾರ್ಯಗಳಿಂದ ತಪಸ್ವಿಗಳಿಗೆ ತೊಂದರೆಯಾಗಬಹುದು. ಬೇರೊಂದು ಸ್ಥಳವನ್ನು ಸೂಚಿಸಿ. ಆಗಲಿ. ತಪಸ್ವಿಗಳ ಬಗ್ಗೆ ತಮಗಿರುವ ಗೌರವ ಭಾವನೆಯನ್ನು ಕಂಡು ನನಗೆ ಸಂತೋಷವಾಗಿದೆ. ಹಾಗಾದರೆ ತಾವು ತಪಸ್ವಿಗಳ ಆಶ್ರಮಗಳು ತುಂಬಿರುವ ಆಶ್ರಮ ಮಂಡಲಕ್ಕೆ ಪ್ರಯಾಣ ಮಾಡಿ ಅಲ್ಲಿ ತಮಗೆ ಇಷ್ಟ ಬಂದಷ್ಟು ಕಾಲ ಇರಬಹುದು. ಹಾಗೆ ಆಗಲಿ ಮುನೀಂದ್ರ. ತಮ್ಮ ಆದೇಶದಂತೆ ನಾನು ಅತ್ತ ಕಡೆಗೆ ಪ್ರಯಾಣ ಬೆಳೆಸುತ್ತೇನೆ. ರಾಮಚಂದ್ರ, ಮುಂದೆ ನಿಮಗೆ ಎದುರಾಗುವ ಸುಂದರ ತಾಣವೇ ಋಷಿಮಂಡಲ. ಗಿರಿ ಜರಿಗಳಿಂದ, ನವಿಲುಗಳಿಂದ ಆ ಪ್ರದೇಶ ಮನೋಹರವಾಗಿದೆ. ಆಗಲಿ ಮುನೀಂದ್ರ, ನಾವು ದಂಡಕಾರಣ್ಯದ ಋಷಿಮಂಡಲದತ್ತ ಸಾಗುತ್ತೇವೆ. ರಾಮಚಂದ್ರ, ಹೋಗಿ ಬಾ. ಜಾನಕಿ, ಲಕ್ಷ್ಮಣ, ನಿಮಗೂ ಮಂಗಳವಾಗಲಿ. ರಾಮಚಂದ್ರ, ನನ್ನದೊಂದು ನಿಬಂಧನೆ ಇದೆ, ಹೇಳಲೇ? ಖಂಡಿತವಾಗಿಯೂ ಹೇಳಿ. ನೀವು ಋಷಿಮಂಡಲದಿಂದ ಹೊರಡುವಾಗ 5 ವರ್ಷಗಳಾಗಲಿ 10 ವರ್ಷಗಳಾಗಲಿ ಮತ್ತೆ ನಮ್ಮ ಆಶ್ರಮಕ್ಕೆ ಬಂದು ಹೋಗಬೇಕು. ಒಪ್ಪಿಗೆಯೇ? ಖಂಡಿತ ಮುನೀಂದ್ರ, ತಮ್ಮ ಇಚ್ಛೆಯಂತೆಯೇ ಆಗಲಿ. ನಮಗಿನ್ನು ಅಪ್ಪಣೆ ಕೊಡಿ. ದೇವಿ, ನಿನಗೆ ಬಹಳ ಆಯಾಸವಾಗಿರುವಂತೆ ಕಾಣುತ್ತಿದೆ. ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ನಾವು ವಿಶ್ರಾಂತಿ ಪಡೆಯೋಣ. ಆಗಲಿ ಸ್ವಾಮಿ.
ನಿಮಗೆ ಬಾಯಾರಿಕೆಯಾಗಿದೆ. ನಿಮಗೆ ಕುಡಿಯಲು ನೀರನ್ನು ತರುತ್ತೇನೆ. ಹೌದು ಸೋದರ, ನೀರಿನ ಅಗತ್ಯವಿದೆ. ಹೋಗಿ ಬಾ. ಸ್ವಾಮಿ, ನಾನು ನಿಮ್ಮೊಡನೆ ಒಂದು ವಿಷಯವನ್ನು ಮಾತಾಡಬೇಕು. ಅದೇನು ಹೇಳು ದೇವಿ. ಸ್ವಾಮಿ, ನೀವು ಮಹಾಪುರುಷರು, ಧರ್ಮ ಅಧರ್ಮಗಳನ್ನು ಬಲ್ಲವರು. ಮನುಷ್ಯ ಎಷ್ಟೇ ಧರ್ಮಿಷ್ಠನಾದರೂ ಅಧರ್ಮ ಅವನನ್ನು ಸೂಕ್ಷ್ಮ ರೀತಿಯಲ್ಲಿ ಆವರಿಸಬಹುದು. ನಿನ್ನ ಧರ್ಮ ಜಿಜ್ಞಾಸೆಯ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ ದೇವಿ. ಸ್ವಾಮಿ, ಕಾಮಜನ್ಯವಾದ ವ್ಯಸನಗಳಿಂದ ನಿವೃತ್ತರಾದವರು ಮಾತ್ರ ಅಧರ್ಮಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ನಾನು ಕೇಳಿ ತಿಳಿದಿದ್ದೇನೆ. ಆ ವ್ಯಸನಗಳು ಯಾವುವು ದೇವಿ? ಸುಳ್ಳನ್ನಾಡುವುದು, ಪರಸ್ತ್ರೀಯ ವ್ಯಾಮೋಹ ಮತ್ತು ನಿಷ್ಕಾರಣವಾದ ವೈರತ್ವ, ಇವೇ ಆ 3 ವ್ಯಸನಗಳು. ಆ ವ್ಯಸನಗಳು ನನ್ನಲ್ಲಿವೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಇದು ನಿನ್ನ ಪ್ರಯತ್ನವೇ? ಸುಳ್ಳಾಡುವ ವ್ಯಸನ ನಿಮಗೆ ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಎರಡನೆಯದು? ಏಕಪತ್ನಿ ವ್ರತಸ್ಥನೆಂದು ನಿಮ್ಮನ್ನು ಲೋಕವೇ ಕೊಂಡಾಡುತ್ತದೆ. ಹಾಗಾದ್ರೆ ಮುಂದಿನದು? ಅಲ್ಲಿಯೇ ನನಗೆ ಸ್ವಲ್ಪ ಸಂದೇಹವಿದೆ. ಅಂದರೆ ವಿನಾಕಾರಣ ವೈರತ್ವ ಸಾಧಿಸುವ ವ್ಯಸನ ನನ್ನಲ್ಲಿದೆ ಎಂದು ನಿನ್ನ ಅಭಿಪ್ರಾಯವೇ? ಅಭಿಪ್ರಾಯವಲ್ಲ ಸ್ವಾಮಿ, ಸಂದೇಹ. ನಮ್ಮ ಮೇಲೆ ವೈರತ್ವವಿಲ್ಲದ ಆ ರಾಕ್ಷಸರನ್ನು ಸಂಹಾರ ಮಾಡುವುದಾಗಿ ಋಷಿಮುನಿಗಳಿಗೆ ಆಶ್ವಾಸನೆ ನೀಡಿದಿರಲ್ಲ, ಅದಕ್ಕಾಗಿ ಕೇಳಿದೆ. ತಪ್ಪಾಗಿದ್ದರೆ ಕ್ಷಮಿಸಿ. ದೇವಿ, ಮೊದಲು ಲಕ್ಷ್ಮಣ ತಂದಿರುವ ಈ ನೀರನ್ನು ಕುಡಿದು ನಿನ್ನ ದಾಹವನ್ನು ಪರಿಹರಿಸಿಕೊ. ನಂತರ ನಿನ್ನ ಸಂದೇಹವನ್ನು ಪರಿಹರಿಸುತ್ತೇನೆ. ಜಗನ್ಮಾತೆ ಪರಮೇಶ್ವರಿ, ನಮೋ ನಮಃ. ಬಾ ನಾರದ, ಒಳ್ಳೆಯ ಸಮಯದಲ್ಲೇ ಆಗಮಿಸಿದೆ. ನಾರದ, ನನ್ನ ಮೇಲಿನ ನಿನ್ನ ಭಕ್ತಿ ಗೌರವಗಳಿಗೆ ನನಗೆ ಸಂತೋಷವಾಗಿದೆ. ನೀನೇ ಹೇಳಿದಂತೆ ಲೋಕ ಕಲ್ಯಾಣದ ದೃಷ್ಟಿಯಿಂದಲಾದರೂ ನನ್ನ ಮನಸ್ಸಿನಲ್ಲಿ ಮೂಡಿದ ಸಂದೇಹಕ್ಕೆ ನನಗೆ ಪರಿಹಾರ ನೀವೇ ಹೇಳಬೇಕು. ಅಲ್ಲದೆ ನನ್ನ ಬಳಿ ಆ ಸಮಸ್ಯೆಯನ್ನು ತಂದವನು ನೀನೇ ಎಂಬುದು ನೆನಪಿರಲಿ. ಇದೇನು ತಾಯಿ, ನನ್ನ ಮೇಲೆ ಭಾರವನ್ನು ಹೊರಿಸುತ್ತಿರುವಿರಿ? ನಾನೇ ಸಮಸ್ಯೆಯ ಬಲೆಯನ್ನು ಸೃಷ್ಟಿಸಿ ಅದರಲ್ಲಿ ನಾನೇ ಸಿಕ್ಕಿಕೊಂಡು ನಾನೇ ಬಿಡಿಸಿಕೊಳ್ಳಬೇಕು ಎಂಬಂತಾಯಿತು. ಇರಲಿ, ಸಮಸ್ಯೆ ಏನೆಂದು ಹೇಳು ತಾಯಿ. ನಾರದ, ಭಕ್ತರ ಕೋರಿಕೆ ಅನುಚಿತವಾಗಿದ್ದರೆ, ಲೋಕಕಂಟಕವಾಗಿದ್ದರೆ ಅದನ್ನು ಏಕೆ ಈಡೇರಿಸಬೇಕೆಂದು ಪರಮೇಶ್ವರನನ್ನು ಕೇಳಿದರೆ ಅವರು ಏನು ಹೇಳಿದರು ಗೊತ್ತೇ? ಏನು ಹೇಳಿದರು ತಾಯಿ? ಮುಂದಿನ ಪರಿಣಾಮಗಳನ್ನು ಯೋಚಿಸಿ ವರ ಕೊಡದಿರಲಾಗುವುದಿಲ್ಲ ಎಂದು ಬಿಟ್ಟರು. ಅದಕ್ಕೆ ಅವರು ಆ ರಾವಣನ ಕೋರಿಕೆಯನ್ನು ಈಡೇರಿಸಿಬಿಟ್ಟರೆ ಏನು ಗತಿ ಎಂದು ಭಯವಾಗಿದೆ. ಭಯಗೊಂಡಿರುವಳು ನೀನೊಬ್ಬಳೇ ಅಲ್ಲ ತಾಯಿ, ಸರ್ವಲೋಕದ ಸಜ್ಜನರು ಭಯಗೊಂಡಿದ್ದಾರೆ. ಶಿವನು ಆತ್ಮಲಿಂಗವನ್ನು ಕೊಡಬಾರದು ಎಂಬ ಉದ್ದೇಶದಿಂದ ದೇವತೆಗಳು ರಾವಣನ ತಪೋಭಂಗ ಮಾಡಲು ಆಲೋಚಿಸಿದ್ದಾರೆ. ರಾವಣನ ತಪೋಭಂಗ ಮಾಡುವುದು ಆ ದೇವತೆಗಳಿಂದ ಸಾಧ್ಯವಾಗುತ್ತದೆಯೇ? ದಶಕಂಠನೇನು ಸಾಮಾನ್ಯನೇ ಜಗನ್ಮಾತೆ. ಆತನ ಛಲ ಎಂಥದೆಂಬುದು ನಿಮಗೆ ತಿಳಿಯದೆ ಕೈಲಾಸ ಪರ್ವತಡಿಯಲ್ಲಿ ಸಿಕ್ಕಿಬಿದ್ದು ಸತತ ಸ್ತೋತ್ರದಿಂದ ಶಿವನನ್ನು ಒಲಿಸಿಕೊಂಡದ್ದನ್ನು ಮರೆತು ಬಿಟ್ಟಿರಾ? ಹೌದು ನಾರದ, ಅವನ ಭಕ್ತಿಯಿಂದ ನನ್ನಲ್ಲೂ ಅನುಕಂಪ ಮೂಡಿತ್ತು. ನಾರದ, ಪರಮೇಶ್ವರನು ಅವನಿಗೆ ಆತ್ಮಲಿಂಗವನ್ನು ನೀಡದಂತೆ ತಡೆಯುವ ಉಪಾಯವೇನೂ ಇಲ್ಲವೇ? ಉಪಾಯ ಮಾತೆ, ಸದ್ಯಕ್ಕೆ ನನಗೆ ಯಾವ ಉಪಾಯವೂ ಹೊಳೆಯುತ್ತಿಲ್ಲ. ಆದರೆ ರಾವಣನಿಗೆ ಪರಶಿವನು ವರ ಕೊಡುವ ಸಂದರ್ಭದಲ್ಲಿ ಜೊತೆಯಲ್ಲಿ ನೀವು ಇದ್ದರೆ ಒಳ್ಳೆಯದೆಂದು ನನ್ನ ಭಾವನೆ. ನಾನಿದ್ದರೆ ರಾವಣ ಆತ್ಮಲಿಂಗವನ್ನು ಕೇಳುವುದಿಲ್ಲವೇ?
ನಿಮ್ಮ ಸಾನ್ನಿಧ್ಯವಿದ್ದರೆ ಅವನು ಬೇರೆ ಏನನ್ನಾದರೂ ಕೇಳಬಹುದು, ತಾನು ಕೇಳಬೇಕಾದ್ದನ್ನು ಮರೆಯಬಹುದು. ಹಾಗಾದರೆ ಆ ಸಂದರ್ಭದಲ್ಲಿ ನಾನು ಪರಮೇಶ್ವರನ ಜೊತೆಯಲ್ಲೇ ಇರುತ್ತೇನೆ. ಹಾಗೆ ಮಾಡು ತಾಯಿ. ಜಗತ್ತಿನ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರ ಸಮ್ಮುಖದಲ್ಲಿ ವರ ಕೇಳುವ ಆ ರಾವಣನ ಭಾಗ್ಯ ಬಹಳ ದೊಡ್ಡದು, ಬಹಳ ದೊಡ್ಡದು. ನಾನಿನ್ನು ಬರುತ್ತೇನೆ ತಾಯಿ. ನಾರಾಯಣ ನಾರಾಯಣ. ದೇವಿ ಸೀತೆ, ನಮಗೆ ನೇರವಾಗಿ ವೈರತ್ವವಿಲ್ಲದ ರಾಕ್ಷಸರನ್ನು ಸಂಹಾರ ಮಾಡುವುದು ತಪ್ಪೆಂದು ನಿನ್ನ ಭಾವನೆಯೇ? ಹೌದು ಸ್ವಾಮಿ, ವೀರರಾದ ಕ್ಷತ್ರಿಯರು ಆಚರ ರಕ್ಷಣೆ ಮಾಡಬೇಕು. ವೈರಿಗಳಲ್ಲದವರನ್ನು ಕೊಲ್ಲುವುದು ಧರ್ಮವಲ್ಲ. ದೇವಿ, ನಿನ್ನ ತರ್ಕ ನ್ಯಾಯಸಮ್ಮತವಾಗಿದೆ. ಆದರೆ ಈ ವಿಷಯಕ್ಕೆ ಇನ್ನೊಂದು ಮುಖವೂ ಇದೆ. ಏನದು ಸ್ವಾಮಿ? ಆರ್ತರಾದವರ ರಕ್ಷಣೆಯೇ ಕ್ಷತ್ರಿಯರ ಪರಮ ಧರ್ಮ, ಅದು ನಿಜ. ಅದು ಈ ಅರಣ್ಯದಲ್ಲೂ ಅನ್ವಯಿಸುತ್ತದೆ ಅಲ್ಲವೇ? ಹೌದು ಸ್ವಾಮಿ. ಈ ಅರಣ್ಯದಲ್ಲಿರುವ ಮುನಿಗಳ ಸಂರಕ್ಷಣೆ ನಮ್ಮ ಕರ್ತವ್ಯವಲ್ಲವೇ? ಖಂಡಿತ. ರಾಕ್ಷಸರು ತನ್ನ ದುಷ್ಟತನದಿಂದ ಮುನಿಗಳಿಗೆ ಕೇಡು ಮಾಡಿದರೆ ಅವರು ನಮಗೆ ವೈರಿಗಳಲ್ಲವೆಂದು ನಾವು ಸುಮ್ಮನೆ ಇರಬೇಕೆ? ಇದರಿಂದ ಮುನಿಗಳಿಗೆ ನಾವು ರಕ್ಷಣೆ ನೀಡಿದಂತಾಗುತ್ತದೆಯೇ? ದೇವಿ, ಶಿಷ್ಟರನ್ನು ರಕ್ಷಿಸಬೇಕೆಂದರೆ ದುಷ್ಟರನ್ನು ನಾವು ಶಿಕ್ಷಿಸಲೇಬೇಕು. ಅಧರ್ಮಾಚರಣೆ ಮಾಡುವವರೆಲ್ಲರೂ ಧರ್ಮ ಪಾಲಕರಿಗೆ ವೈರಿಗಳೇ. ಅವರು ನೇರವಾಗಿ ವೈರಿಗಳಾಗಬೇಕಾಗಿಲ್ಲ. ಪ್ರಜೆಗಳ ರಕ್ಷಣೆಯೇ ರಾಜನಾದವನ ಪರಮ ಕರ್ತವ್ಯ. ನಾನು ದಶರಥ ಮಹಾರಾಜರ ಪ್ರತಿನಿಧಿಯಾಗಿ ಈ ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲವೇ? ಕ್ಷಮಿಸಿ ಸ್ವಾಮಿ, ಈ ಸೂಕ್ಷ್ಮವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಕ್ಷಮಿಸಲು ನೀನು ಯಾವ ಅಪರಾಧವನ್ನು ಮಾಡಿಲ್ಲ ದೇವಿ. ನಿನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ನಿನ್ನ ಪತಿ ಅಧರ್ಮಿ ಆಗಬಾರದೆಂಬ ಭಾವನೆಯಿಂದಲೇ ಬಂದಿದ್ದಲ್ಲವೇ? ಹೌದು ಸ್ವಾಮಿ, ನನ್ನ ಪತಿ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಧರ್ಮವನ್ನು ಮೀರಿ ನಡೆಯಬಾರದೆಂಬುದು ನನ್ನ ಆಸೆ. ಅತ್ತಿಗೆ, ಅರೆಗಳಿಗೆಯಾದರೂ ನನ್ನ ಸಹೋದರ ಧರ್ಮದ ದಾರಿಯಿಂದ ಕದಲುವುದಕ್ಕೆ ಸಾಧ್ಯವೇ ಇಲ್ಲ. ದೇವಿ, ಆ ನನ್ನ ಧರ್ಮದ ಅರ್ಧ ಭಾಗ ನೀನು ನನ್ನ ಜೊತೆಗಿದ್ದರೆ ನನ್ನ ಧರ್ಮ ಪಾಲನೆ ಸಂಪೂರ್ಣವಾಗುತ್ತದೆ. ಆದರೂ ನಿನ್ನ ಸಲಹೆಯಂತೆ ನಿರಪರಾಧಿಗಳಿಗೆ ನನ್ನಿಂದ ಹಿಂಸೆಯಾಗದಂತೆ ನಾನು ಎಚ್ಚರ ವಹಿಸುತ್ತೇನೆ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ಈ ರಾವಣನು ಸಾಮಾನ್ಯನಲ್ಲ. ಇವನ ತಪಸ್ಸು ದಿನೇ ದಿನೇ ಉಗ್ರವಾಗುತ್ತಿದೆ. ಹೌದು, ಇದು ಹೀಗೆ ಮುಂದುವರೆದರೆ ಪರಮೇಶ್ವರ ಪ್ರತ್ಯಕ್ಷನಾಗುವುದರಲ್ಲಿ ತಡವಿಲ್ಲ. ಪ್ರತ್ಯಕ್ಷನಾದನೆಂದರೆ ಅವನು ಬೇಡಿದ ವರವನ್ನು ಕೊಡುವುದು ಅಸಾಧ್ಯವೇನಲ್ಲ. ಭಕ್ತ ಪರಾಧೀನನಾದ ಪರಮೇಶ್ವರ ಭಕ್ತರು ಬೇಡಿದ್ದನ್ನು ಕ್ಷಣ ಮಾತ್ರದಲ್ಲಿ ನೀಡುವ ಕರುಣಾಮಯಿ. ಪರಮೇಶ್ವರನ ಈ ದಯಾಗುಣದಿಂದ ಅವನ ಆತ್ಮಲಿಂಗವು ಲಂಕೆಯ ಪಾಲಾದರೆ ಗತಿಯೇನು? ಹಾಗೇನಾದರೂ ಆದರೆ ರಾವಣನನ್ನು ಹಿಡಿಯುವವರ್ಯಾರು? ಅವನು ಇನ್ನಷ್ಟು ಅಜಯನಾಗಿ ಈ 3 ಲೋಕಗಳಿಗೂ ಕಂಟಕಪ್ರಾಯನಾದರೆ ಏನು ಮಾಡುವುದು? ಹೌದು, ಆ ನಂತರ ದೇವತೆಗಳಾದ ನಮ್ಮ ಸ್ಥಿತಿ ಚಿಂತಾಜನಕವಾಗಿ ಬಿಡುತ್ತದೆ. ಹೌದು, ಹಾಗಾಗಬಾರದು. ಇವನ ತಪೋಭಂಗ ಮಾಡಲು ನಾವೇ ಪ್ರಯತ್ನಿಸಬೇಕು. ಬನ್ನಿ, ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ.
ನಾವು ಎಷ್ಟು ಪ್ರಯತ್ನಿಸಿದರೂ ಎಷ್ಟೆಷ್ಟು ನಮ್ಮ ಬಲವನ್ನು ಪ್ರಯೋಗಿಸಿದರೂ ಇವನನ್ನು ಕದಲಿಸಲು ಆಗಲಿಲ್ಲ. ಬೇರೆ ದಾರಿಯೇ ಕಾಣುತ್ತಿಲ್ಲವಲ್ಲ. ಪರಮೇಶ್ವರ ಆತ್ಮಲಿಂಗವನ್ನು ಕೊಡದಂತೆ ಏನಾದರೂ ಮಾಡದಿದ್ದರೆ ದೇವತೆಗಳಾದ ನಮಗೆ ಉಳಿಗಾಲವಿಲ್ಲ. ಹೌದು, ಏನಾದರೂ ಮಾಡಬೇಕು. ಪರಶಿವನ ಆತ್ಮಲಿಂಗವು ರಾವಣನ ಪಾಲಾಗದಂತೆ ತಡೆಯಬೇಕು. ಹೌದು, ತಡೆಯಲೇಬೇಕು. ಓಂ ನಮಃ ಶಿವಾಯ. 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 ಹಾಗಾದರೆ ನಮ್ಮ ಪ್ರಭುಗಳ ತಪಸ್ಸನ್ನು ಭಂಗ ಮಾಡಲು ಆ ದೇವತೆಗಳಿಂದ ಸಾಧ್ಯವಾಗಲಿಲ್ಲ ಅಲ್ಲವೇ? ಇಲ್ಲ ಮಗು, ಸಾಧ್ಯವಾಗಲಿಲ್ಲ. ನಮ್ಮ ರಾವಣೇಶ್ವರನ ಛಲವು ದೊಡ್ಡದು, ಅವರ ಭಕ್ತಿ ಅಪರಿಮಿತ. ಆದ್ದರಿಂದ ತಪೋಭಂಗ ಮಾಡುವ ಆ ದೇವತೆಗಳ ಯಾವ ಆಟವೂ ನಡೆಯಲಿಲ್ಲ. ಅಂದ ಮೇಲೆ ನಮ್ಮ ಪ್ರಭುಗಳಿಗೆ ಆ ಪರಮೇಶ್ವರನು ಆತ್ಮಲಿಂಗವನ್ನು ನೀಡಲೇಬೇಕು. ಹೌದು ಮಗು, ನೀಡಲೇಬೇಕು. ಆದರೆ ಹಾಗೆ ನೀಡುವುದು ಆ ದೇವತೆಗಳಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ತಾನೇ ಆ ಜೋಗಿ. ಯಾವ ಜೋಗಿ ಮಾತೆ? ಅದೇ ಆ ನಾರದ ಮುನಿ ವರ ಕೊಡುವ ಸಮಯದಲ್ಲಿ ಪರಮೇಶ್ವರನ ಜೊತೆಯಲ್ಲಿ ಪಾರ್ವತಿ ದೇವಿಯು ಇರಲೇಬೇಕೆಂದು ಹೇಳಿದ್ದು. ಪಾರ್ವತಿ ಪರಮೇಶ್ವರರು ನಮ್ಮ ಪ್ರಭುಗಳಿಗೆ ಒಟ್ಟಾಗಿ ವರ ನೀಡಿದರೆ ಅದು ಇನ್ನೂ ಒಳ್ಳೆಯದೇ ಅಲ್ಲವೇ? ಹೌದು ಮಗು, ಒಳ್ಳೆಯದು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಏನು ನಡೆಯಿತು ಮಾತೆ? ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ. ಸ್ವಾಮಿ, ಈ ಸರೋವರ ಎಷ್ಟು ಸುಂದರವಾಗಿದೆ. ಸ್ವಚ್ಛವಾದ ತಿಳಿ ನೀರು ಅಮೃತದಷ್ಟು ರುಚಿಯಾಗಿದೆ. ಹೌದು ಸೀತೆ, ಈ ಸರೋವರದ ಸಿಹಿ ನೀರು ಎಷ್ಟು ಋಷಿಗಳ ದಾಹವನ್ನು ತಣಿಸಿದೆಯೋ ಏನು. ಸಹೋದರ ರಾಮಚಂದ್ರ, ಈ ಸರೋವರದ ನೀರಿನಿಂದ ಸುಶ್ರಾವ್ಯವಾದ ಸಂಗೀತದ ನಾದ ಕೇಳಿಸುತ್ತಿದೆ. ಹೌದು ಸ್ವಾಮಿ, ಲಕ್ಷ್ಮಣನ ಮಾತು ನಿಜ. ಈ ನೀರಿನಿಂದ ಮಧುರ ನಾದ ಕೇಳಿ ಬರುತ್ತಿದೆ. ಅದು ಹೇಗೆ ಸಾಧ್ಯ? ಇದರಲ್ಲಿ ಆಶ್ಚರ್ಯ ಪಡುವುದೇನಿದೆ ಸೀತೆ?
ಮಹಾತ್ಮರು ವಾಸಿಸುವ ಈ ಪವಿತ್ರ ಸ್ಥಳದಲ್ಲಿ ಮಹಿಮೆಗಳಿರುವುದು ಸಹಜವಲ್ಲವೇ? ಈ ಮಧುರ ನಾದಕ್ಕೂ ಯಾರದೋ ಮಹಾತ್ಮರ ಮಹಿಮೆಯೇ ಕಾರಣವಾಗಿರಬೇಕು. ನಿಜ ರಾಮಚಂದ್ರ. ರಾಮಚಂದ್ರ, ಮುನಿಗಳಿಗೆ ಪ್ರಣಾಮಗಳು. ನಿಜ ರಾಮಚಂದ್ರ, ಈ ಸಂಗೀತದ ಹಿಂದೆ ಖಂಡಿತವಾಗಿಯೂ ಒಬ್ಬ ಮಹಾತ್ಮರ ಮಹಿಮೆ ಇದೆ. ಮುನಿಗಳೇ, ತಾವು? ನಾನು ಧರ್ಮರಥನೆಂಬ ತಪಸ್ವಿ. ಬಹಳ ಕಾಲದಿಂದ ಈ ಪ್ರದೇಶದಲ್ಲಿಯೇ ವಾಸವಾಗಿದ್ದೇನೆ. ಬಹಳ ಸಂತೋಷ. ಈ ಸಂಗೀತದ ಮಹಿಮೆಯನ್ನು ತಿಳಿಸುತ್ತೀರಾ? ಖಂಡಿತವಾಗಿಯೂ ತಿಳಿಸುತ್ತೇನೆ. ರಾಮಚಂದ್ರ, ಈ ಸರೋವರ ಸರ್ವ ಋತುಗಳಲ್ಲಿಯೂ ನೀರಿನಿಂದ ಸಮೃದ್ಧವಾಗಿರುತ್ತದೆ. ಇದು ಪಂಚ ಅಪ್ಸರೆಯರ ಸರಸ್ಸು ಎಂದು ಪ್ರಸಿದ್ಧಿಯಾಗಿದೆ. ಈ ಸರೋವರವನ್ನು ಒಬ್ಬ ಮಹಾಮುನಿ ತನ್ನ ತಪಸ್ಸಿನ ಪ್ರಭಾವದಿಂದಲೇ ನಿರ್ಮಿಸಿದ. ಆ ಮುನಿ ಯಾರು ಮುನೀಂದ್ರ? ಆ ಮುನಿಯ ಹೆಸರು ಮಾಂಡುಕರ್ಣಿ. ಅವನು 10,000 ವರ್ಷಗಳ ಕಾಲ ನೀರಿನಲ್ಲಿಯೇ ನಿಂತು ಗಾಳಿಯನ್ನು ಸೇವಿಸುತ್ತಾ ಘೋರ ತಪಸ್ಸು ಮಾಡಿದ. ಅವನ ತಪಸ್ಸಿನ ಜ್ವಾಲೆಯಿಂದ ದೇವತೆಗಳೆಲ್ಲ ಪರಿತಪಿಸುತ್ತಿದ್ದರು. ಅವನ ತಪಸ್ಸನ್ನು ಭಂಗಗೊಳಿಸಲು 5 ಅಪ್ಸರೆಯನ್ನು ಕಳಿಸಿದರು. ಆ ಅಪ್ಸರೆಯರಿಂದ ಆ ಮಾಂಡುಕರ್ಣಿ ಮುನಿಯ ತಪೋಭಂಗವಾಯಿತೆ? ಹೌದು ಲಕ್ಷ್ಮಣ. ಆ ಅಪ್ಸರೆಯರು ಮಾಂಡುಕರ್ಣಿಯನ್ನು ಪ್ರಲೋಭನೆಗೊಳಿಸಿ ಅವನ ಪತ್ನಿಯರಾದರು. ಅವರಿಗಾಗಿ ಮಾಂಡುಕರ್ಣಿ ಈ ಸರೋವರದಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾನೆ. ತನ್ನ ತಪೋಬಲದಿಂದ ಯೌವನವನ್ನು ಪಡೆದಿರುವ ಮಾಂಡುಕರ್ಣಿಯೊಡನೆ ಅಪ್ಸರೆಯರು ವಿಹರಿಸುತ್ತಾ ಗಾನ ಸಂಗೀತದಲ್ಲಿ ತಲ್ಲೀನರಾಗಿರುತ್ತಾರೆ. ಅದೇ ಈ ಸಂಗೀತ. ಮುನಿಗಳೇ, ನಿಮ್ಮಿಂದ ನಮ್ಮ ಕುತೂಹಲ ತಣಿಯಿತು. ಹೀಗೆ ನಿನ್ನ ಕುತೂಹಲಗಳು ತಣಿಯುತ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯೊಂದಿಗೆ ನಿಮ್ಮ ಈ ವನವಾಸ ಸುಲಲಿತವಾಗಿ ಸಾಗಲಿ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಲೋಕವಂದ್ಯ ರಾಮ ಸುಗುಣವಂತ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ. ಲೋಕವಂದ್ಯ ರಾಮ ಸುಗುಣವಂತ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ. ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು. ಮುನಿಯ ಮಾತಿನಂತೆ
ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು ಅಸಾಮಾನ್ಯರಾದರು. ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ. ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ. ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು. ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು. ಧರ್ಮ ಕರ್ಮ ಪಾಲನೆಗೆ ಧರ್ಮ ಕರ್ಮ ಪಾಲನೆಗೆ ಮಾಡಿದೆ ವನವಾಸವು. ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪವೇತಕೋ. ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪಬೇಕೋ. ಏಕೆ ಪಾರ್ವತಿ ಈ ಆತಂಕ? ಇದು ನನ್ನ ಪರಮ ಭಕ್ತ ರಾವಣನ ತಪೋಜ್ವಾಲೆ. ಅವನು ಸುದೀರ್ಘ ಕಾಲ ನಿಶ್ಚಲನಾಗಿ ಕುಳಿತು ಮಾಡಿದ ನಿಷ್ಠೆಯ ತಪಸ್ಸಿಗೆ ಫಲವನ್ನು ಕೊಡಲು ನಾನು ಈಗ ಹೋಗಲೇಬೇಕಾಗುತ್ತದೆ. ದೇವ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ನಿಮ್ಮ ಭಕ್ತನಿಗೆ ಅನುಗ್ರಹಿಸುವುದನ್ನು ಕಾಣಲು ಕುತೂಹಲವಾಗುತ್ತಿದೆ. ಬಾ ಪಾರ್ವತಿ, ನೀನು ಬಾ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ಆ ನನ್ನ ಭಕ್ತ ಏನೇ ಕೇಳಿದರೂ ಅವನ ಕೋರಿಕೆಯನ್ನು ನಾನು ನೆರವೇರಿಸುತ್ತೇನೆ. ಅದರಿಂದ ನೀನು ವಿಚಲಿತಳಾಗಬಾರದು. ಹಾಗೆ ಆಗಲಿ ಸ್ವಾಮಿ, ನಾನು ವಿಚಲಿತಳಾಗುವುದಿಲ್ಲ. ಹಾಗಾದರೆ ನೀನು ನನ್ನೊಂದಿಗೆ ಬಾ. ಮಹಾಮುನಿಗಳಿಗೆ ವಂದನೆಗೆ. ಪುರುಷೋತ್ತಮ ರಾಮಚಂದ್ರ, ಬಂದೆಯ? 10 ವರ್ಷಗಳ ಹಿಂದೆ ಮಾತು ಕೊಟ್ಟಂತೆ ಮರೆಯದೆ ಮರಳಿ ಬಂದೆಯ? ನನಗೆ ಪರಮಾನಂದವಾಯಿತು. ರಾಮ, ಲಕ್ಷ್ಮಣ, ಜನಕಪುತ್ರಿ ಸೀತೆ, ಬನ್ನಿ ಕುಳಿತುಕೊಳ್ಳಿ. ಮಹಾಮುನಿಗಳೇ, ತಮ್ಮ ಧ್ಯಾನ, ತಪಸ್ಸು, ಯಜ್ಞ ಕಾರ್ಯ ಎಲ್ಲವೂ ನಿರಾತಂಕವಾಗಿ ನಡೆಯುತ್ತಿದೆ ಅಲ್ಲವೇ? ನಡೆಯುತ್ತಿವೆ ರಾಮಚಂದ್ರ. ಅದಕ್ಕೆಲ್ಲ ನೀನು ಕಾರಣ. ನೀನು ಈ 10 ವರ್ಷಗಳಲ್ಲಿ ಋಷಿಮಂಡಲದಲ್ಲಿ ಅಲ್ಲಲ್ಲಿ ತಂಗುತ್ತಾ ರಾಕ್ಷಸರನ್ನು ನಿರ್ಬಂಧಿಸಿ ನಮ್ಮ ಎಲ್ಲ ಕಾರ್ಯಗಳು ನಿರಾತಂಕವಾಗಿ ನಡೆಯುವಂತಾಯಿತು. ಅದು ನನ್ನ ಕರ್ತವ್ಯ ಮುನೀಂದ್ರ. ವಚನ ಪರಿಪಾಲನೆಯಲ್ಲಿ ನೀನು ಅಗ್ರಗಣ್ಯ ರಾಮಚಂದ್ರ. ನಿನ್ನ ಸತಿ ಸೀತೆ ಪತಿವ್ರತಾ ಶಿರೋಮಣಿ. ನಿನ್ನ ಸೋದರ ಲಕ್ಷ್ಮಣನ ಭಾತೃವಾತ್ಸಲ್ಯ ಅನುಪಮ. ನನ್ನಿಂದ ಏನಾದರೂ ಆಗಬೇಕಾದರೆ ಹಿಂಜರಿಯದೆ ಕೇಳು ರಾಮಚಂದ್ರ, ನಾನು ನಡೆಸಿಕೊಡುತ್ತೇನೆ. ಮುನೀಂದ್ರ, ತಮ್ಮ ಅಕ್ಕರೆ ಅಭಿಮಾನದಿಂದಲೇ ನಾವು ಸಂತುಷ್ಟರಾಗಿದ್ದೇವೆ. ನಾವು ತಮ್ಮಲ್ಲಿ ಬೇಡುವುದು ತಮ್ಮ ಮಾರ್ಗದರ್ಶನ ಮಾತ್ರ. ಮಾರ್ಗದರ್ಶನವೇ? ಏತಕ್ಕಾಗಿ? ಮುನೀಂದ್ರ, ಮುನಿಶ್ರೇಷ್ಠರಾದ ಅಗಸ್ತ್ಯ ಮಹರ್ಷಿಗಳು ಇದೇ ವನ ಪ್ರದೇಶದಲ್ಲಿ ಇರುವರೆಂದು ನಾನು ಕೇಳಿದ್ದೇನೆ. ಆದರೆ ವಿಸ್ತಾರವಾದ ಅರಣ್ಯದಲ್ಲಿ ಅವರ ಆಶ್ರಮ ಎಲ್ಲಿರುವರೆಂದು ನನಗೆ ತಿಳಿದಿಲ್ಲ. ಅದನ್ನು ತಾವು ತಿಳಿಸಿದರೆ ನಾವು ಅಗಸ್ತ್ಯರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆಯಬಹುದು. ರಾಮಚಂದ್ರ, ನಿನಗೆ ಅಗಸ್ತ್ಯಾಶ್ರಮಕ್ಕೆ ಹೋಗಿ ಬರಲು ನಾನೇ ಹೇಳಬೇಕೆಂದಿದ್ದೆ. ನೀನಾಗೆ ಕೇಳಿದ ಮೇಲೆ ಹೇಳದಿರುತ್ತೇನೆಯೇ? ಇಲ್ಲಿಂದ 1 ಯೋಜನ ದೂರ ಹೋದರೆ ಅಗಸ್ತ್ಯರ ಆಶ್ರಮ ಸಿಗುತ್ತದೆ. ಆ ಪ್ರದೇಶ ಮನೋಹರವಾಗಿದೆ. ನಿಮಗೆ ಸಂತೋಷವನ್ನುಂಟು ಮಾಡಬಹುದು. ಆಗಲಿ ಮುನೀಂದ್ರ,
ನಾವು ಆ ಕಡೆ ಪ್ರಯಾಣ ಬೆಳೆಸುತ್ತೇವೆ. ಹಾಗೇ ಆಗಲಿ. ಅದಕ್ಕೆ ಮೊದಲು ಸ್ವಲ್ಪ ಫಲಹಾರ ಸ್ವೀಕರಿಸಿ ವಿಶ್ರಾಂತಿ ಪಡೆಯಿರಿ. ಆಗಬಹುದು. ಭಕ್ತಾಗ್ರೇಸರ, ದಶಕಂಠ ರಾವಣ, ಹೇಳು ರಾವಣ, ಹೇಳು. ಗಂಗಾಧರ, ಶಶಿಧರ, ಗೌರೀವರ, ಕರುಣಾಸಾಗರ, ಪಾಹಿ ಮಾಂ, ಪಾಹಿ ಮಾಂ. ಹೇಳು ರಾವಣ, ಹೇಳು. ರಾವಣ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗೇನು ಬೇಕೋ ಕೇಳು. ಭಕ್ತ ಪರಾಧೀನ, ಕೇಳಿದ ವರವನ್ನು ಕೊಡುವಂತಹ ನಿನ್ನಂತ ಕರುಣಾಳು ಬೇರೆ ಯಾರಿದ್ದಾರೆ ಪ್ರಭು? ಆ ಭರವಸೆಯಿಂದಲೇ ತಾನೇ ನಾನು ನಿನ್ನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದು. ನಿನಗೇನು ಬೇಕೋ ಕೇಳು ದಶಕಂಠ. ಶಶಿಧರ, ಪರಮೇಶ್ವರ, ನನಗೆ ನನಗೆ ಹೇಳು ದಶಕಂಠ. ಆಹಾ, ಎಂತಹ ಸೌಂದರ್ಯ! ಲೋಕಮೋಹಕವಾದ ಈ ಸೌಂದರ್ಯಕ್ಕೆ ಸಾಟಿ ಏನು? ಈ ಅನುಪಮ ಸೌಂದರ್ಯ ನನ್ನ ಮನಸ್ಸಿನಲ್ಲಿ ವಿಸ್ಮಯ ಹುಟ್ಟಿಸುತ್ತಿರುವುದಲ್ಲ. ರಾವಣ, ಏನಾಗಿದೆ ನಿನಗೆ? ವರವನ್ನು ಕೇಳಿಕೊ ಅಂದರೆ ಏಕೆ ಸುಮ್ಮನಿರುವೆ? ಪರಮೇಶ್ವರ. ರಾವಣ, ನೀನು ಸುಮ್ಮನಿರುವುದನ್ನು ಕಂಡರೆ ನಿನಗೆ ಯಾವ ಬಯಕೆಗಳೂ ಇಲ್ಲವೆಂದು ಭಾವಿಸುತ್ತೇನೆ. ನಾನಿನ್ನು ಹೊರಡಲೆ? ತಾಳು ದೇವ, ತಾಳು. ದಯಾಮಯನಾದ ನೀನು ಪ್ರತ್ಯಕ್ಷನಾದ ಮೇಲೂ ವರವನ್ನು ಬೇಡದಿದ್ದರೆ ಏನು ಫಲಪ್ರಭುವೇ? ನಾನು ಕೇಳಿದ್ದನ್ನು ಕೊಡುವೆನೆಂದು ನೀನು ಮಾತು ಕೊಟ್ಟಿರುವೆ. ಅದರಲ್ಲಿ ಸಂದೇಹವೇನು? ಹಾಗಾದರೆ ನಿನ್ನ ಜೊತೆ ಇರುವ ಈ ತ್ರಿಲೋಕ ಸುಂದರಿಯನ್ನು ನನಗೆ ಅನುಗ್ರಹಿಸು ದೇವ. ದೇವ, ಇದೇನಿದು ಉದ್ದಟತನ? ರಾವಣ, ಇಷ್ಟು ಕಾಲ ಕಠಿಣ ತಪಸ್ಸನ್ನು ಮಾಡಿ ಬೇಡ ಬೇಕೆಂದಿರುವ ವರವು ಇದೇನಾ? ಅಥವಾ ಬೇರೆ ಯಾವುದಾದರೂ ಇದೆಯಾ? ನೆನಪು ಮಾಡಿಕೋ. ಬೇಡ ಮಹಾದೇವ, ಬೇಡ. ಈಕೆಯ ಮುಂದೆ ನನಗಾವ ನೆನಪು ಉಳಿದಿಲ್ಲ. ನನಗೆ ಈ ಸೌಂದರ್ಯ ನಿಧಿಯನ್ನು ಕರುಣಿಸು ದೇವ. ನಾನು ಈಕೆಯನ್ನು ನನ್ನ ಲಂಕೆಗೆ ಕರೆದೊಯ್ಯುತ್ತೇನೆ. ತಥಾಸ್ತು. ನೀನು ದೇವಿ ಪಾರ್ವತಿಯನ್ನು ಲಂಕೆಗೆ ಕರೆದೊಯ್ಯಬಹುದು. ದೇವ, ಏನಿದು? ಏನಿಂಥ ಅಚಾತುರ್ಯ! ಈ ಅವಿವೇಕಿಯಾದ ಅಸುರ ಮತಿಹೀನನಾಗಿ ಕೇಳಬಾರದ ವರವನ್ನು ಕೇಳಿದರೆ ನೀವು ಕೊಟ್ಟು ಬಿಡುವುದೇ? ಈ ಉದ್ದಟತನಕ್ಕೆ ನಿಮ್ಮ ಪಾಲನೇತ್ರವನ್ನು ತೆರೆದು ಭಸ್ಮ ಮಾಡದೆ ಇಂಥ ಮನುಷ್ಯನಿಗೆ ನಿಮ್ಮ ಪತ್ನಿಯನ್ನು ವರವಾಗಿ ನೀಡುತ್ತಿರುವಿರಲ್ಲ, ಇದೆಂಥ ಘೋರ ಅನ್ಯಾಯ ಸ್ವಾಮಿ. ಪಾರ್ವತಿ, ಭಕ್ತರು ಬೇಡಿದ್ದನ್ನು ಕರುಣಿಸುತ್ತೇನೆಂದು ಭಾಷೆ ಕೊಟ್ಟು ಈಗ ಕರುಣಿಸಲಾಗದು ಎಂದು ಹೇಳಿದರೆ ನಾನು ಭಗವಂತನೆಂದು ಕರೆಸಿಕೊಳ್ಳಲು ಹೇಗೆ ಸಾಧ್ಯ? ನಾನು ಕೊಟ್ಟಾಯಿತು, ನೀನು ಇವನ ಜೊತೆ ಹೋಗಲೇಬೇಕು. ಸ್ವಾಮಿ, ಪರಮೇಶ್ವರನ ಪವಿತ್ರ ಸನ್ನಿಧಿಯನ್ನು ಬಿಟ್ಟು ಈ ರಾಕ್ಷಸನ ಹಿಂದೆ ಹೋಗುವಂತ ಅಸಹಾಯ ಸ್ಥಿತಿಗೆ ತಂದು ಬಿಟ್ಟಿರಲ್ಲ. ಚಿಂತಿಸಬೇಡ ದೇವಿ, ನನ್ನ ಶಕ್ತಿಯನ್ನು ನೆನೆದು ಹಿಂಬಾಲಿಸು. ಅಗ್ನಿಯನ್ನು ಅಂಗೈಲಿರಿಸಿಕೊಂಡ ಅನುಭವ ಏನಾಗುವುದೆಂದು ಊಹಿಸಿಕೊ. ಆದರೆ ಸ್ವಾಮಿ... ಸುಂದರಿ, ಪರಮೇಶ್ವರನು ನಿನ್ನನ್ನು ನನಗೆ ಅನುಗ್ರಹಿಸಿದ್ದಾಯಿತು.
ಇನ್ನು ತಡ ಮಾಡದೆ ನನ್ನನ್ನು ಹಿಂಬಾಲಿಸು. ಪರಮೇಶ್ವರ, ಭಕ್ತವತ್ಸಲ, ಹೇಳಿದ್ದನ್ನು ಕ್ಷಣ ಮಾತ್ರದಲ್ಲಿ ಕೊಡುವಂತಹ ನಿನ್ನಂತಹ ದೇವನಿಲ್ಲ ಪ್ರಭುವೇ. ನನಗಿನ್ನು ಅಪ್ಪಣೆ ಕೊಡು, ನಾನಿನ್ನು ಹೊರಡುತ್ತೇನೆ. ಆಗಬಹುದು, ಇವಳೊಂದಿಗೆ ನೀನು ಹೊರಡು. ಕೃತಾರ್ಥನಾದೆ ದೇವ. ಸುಂದರೇ, ನನ್ನೊಡನೆ ಹೊರಡು. ನನ್ನದೊಂದು ನಿಬಂಧನೆ ಇದೆ. ನಾನು ನಿನ್ನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಕೂಡಲಾರೆ. ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ನಡೆದು ಬರುತ್ತೇನೆ. ನೀನು ಹೇಗೆ ಬಂದರೂ ಸರಿಯೇ, ಲಂಕೆಗೆ ಬಂದರಾಯಿತು. ಅಲ್ಲಿ ನನ್ನ ಆಜ್ಞಾನುಸಾರಿಯಾಗಿ ವರ್ತಿಸಿದರಾಯಿತು. ನಡಿ ಹೋಗೋಣ. ಸಹೋದರ, ನಾವು ಮಹರ್ಷಿ ಸುತೀಕ್ಷ್ಣರ ಮಾರ್ಗದರ್ಶನದಂತೆ ಅಗಸ್ತ್ಯರ ಸೋದರನ ಆಶ್ರಮವನ್ನು ದಾಟಿ ಬಂದಿದ್ದೇವೆ. ಹೌದು ಸೋದರ, ಬಹುಶಃ ಇಲ್ಲಿ ಅಗಸ್ತ್ಯರ ಆಶ್ರಮವೂ ಇರಬಹುದು. ಸ್ವಾಮಿ, ಅಗಸ್ತ್ಯರು ಬಹಳ ಮಹಿಮಾವಂತರೆಂದು ಹೇಳುತ್ತಿದ್ದೀರಿ. ಅವರ ಮಹಿಮೆಯನ್ನು ತಿಳಿಯಬೇಕೆಂದು ನನಗೆ ಕುತೂಹಲವಾಗುತ್ತಿದೆ. ಅವರ ಬಗ್ಗೆ ಖಂಡಿತವಾಗಿಯೂ ಹೇಳುತ್ತೇನೆ ದೇವಿ. ಅಗಸ್ತ್ಯರ ಮಹಿಮೆ ನಿಜವಾಗಲೂ ಅಪಾರ. ಅವರ ತಪಶಕ್ತಿ, ಲೋಕ ಕಲ್ಯಾಣ ವಿಶೇಷವಾದದ್ದು. ವಿಂಧ್ಯ ಪರ್ವತವನ್ನೇ ತಗ್ಗುವಂತೆ ಮಾಡಿದ ಅವರು ರಾಕ್ಷಸ ಸಂಹಾರವನ್ನು ಮಾಡಿದವರು. ಸ್ವಾಮಿ, ಅಗಸ್ತ್ಯರು ರಾಕ್ಷಸರ ಸಂಹಾರವನ್ನು ಮಾಡಿದವರೇ? ಹೌದು ದೇವಿ, ಅಂತಹ ಸಂದರ್ಭ ಒದಗಿ ಬಂದಿತ್ತು. ಹಿಂದೆ ವಾತಾಪಿ ಮತ್ತು ಇಲ್ವಲರೆಂಬ ಇಬ್ಬರು ರಾಕ್ಷಸರಿದ್ದರು. ಇಬ್ಬರು ಸಾತ್ವಿಕರ ವೇಷವನ್ನು ಧರಿಸಿ ಬ್ರಾಹ್ಮಣರನ್ನು ಭೋಜನಕ್ಕೆ ಆಹ್ವಾನಿಸುತ್ತಿದ್ದರು. ವಾತಾಪಿ ಆಡಿನ ವೇಷವನ್ನು ತಾಳುತ್ತಿದ್ದ. ಇಲ್ವಲ ಅವನನ್ನು ಕೊಂದು ಅಡಿಗೆ ಮಾಡಿ ಅತಿಥಿಗಳಿಗೆ ನೀಡುತ್ತಿದ್ದ. ನಂತರ ಇಲ್ವಲ ವಾತಾಪಿ ಹೊರಗೆ ಬಾ ಎಂದು ಕರೆದಾಗ ಅವನು ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿ ಹೊರಬರುತ್ತಿದ್ದ. ಇಬ್ಬರು ಹೀಗೆ ಬ್ರಾಹ್ಮಣರನ್ನು ಭಕ್ಷಿಸುತ್ತಿದ್ದರು. ಹೀಗೆ ಎಷ್ಟೋ ಜನ ವಿಪ್ರರು ಮರಣ ಹೊಂದಿದರು. ಈ ವಿಷಯವನ್ನು ತಿಳಿದು ಅಗಸ್ತ್ಯ ಮಹರ್ಷಿಗಳು ಅಲ್ಲಿಗೆ ಬಂದರು. ವಿಪ್ರೋತ್ತಮರೇ, ದಯಮಾಡಿಸಿ ದಯಮಾಡಿಸಿ. ತಾವು ಶ್ರಾದ್ದ ಭೋಜನವನ್ನು ಮಾಡಿ ನಮ್ಮ ಹಿರಿಯರಿಗೆ ಸದ್ಗತಿ ನೀಡಬೇಕು. ಆಗಲಿ ಆಗಲಿ, ಖಂಡಿತ ನಿಮಗೆ ಗತಿ ಕಾಣಿಸುತ್ತೇನೆ. ಹೆಚ್ಚು ಸಮಯವಿಲ್ಲ, ಬೇಗ ಭೋಜನದ ವ್ಯವಸ್ಥೆ ಮಾಡಿ. ಬನ್ನಿ, ದಯಮಾಡಿ ದಯಮಾಡಿ. ಆ ರಕ್ಕಸರು ಅಗಸ್ತ್ಯರ ಮುಂದೆ ತಮ್ಮ ರೂಢಿಯ ತಂತ್ರವನ್ನೇ ಬಳಸಿ ಆಡಿನ ರೂಪದ ವಾತಾಪಿಯನ್ನು ಕಡಿದು ಬೇಯಿಸಿ ಭೋಜನ ಮಾಡಿಸಿದರು. ಅಗಸ್ತ್ಯ ಮುನಿಗಳು ತೃಪ್ತಿಯಿಂದ ಊಟ ಮಾಡಿದರು. ಬನ್ನಿ, ಕುಳಿತುಕೊಳ್ಳಿ. ವಾತಾಪಿ ಹೊರಗೆ ಬಾ. ವಾತಾಪಿ ಹೊರಗೆ ಬಾ. ವಾತಾಪಿ ಜೀರ್ಣೋಭವ ಜೀರ್ಣೋಭವ. ವಾತಾಪಿ ಹೊರಗೆ ಬಾ. ಮೂಢ, ಅವನಲ್ಲಿ ಬರುತ್ತಾನೆ. ಅವನೀಗಾಗಲೇ ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಯಮಲೋಕಕ್ಕೆ ಹೋಗಿದ್ದಾನೆ. ಅವನು ಬೇಕಾದರೆ ನೀನು ಅಲ್ಲಿಗೆ ಹೋಗಬೇಕು. ಹೋಗುವುದಾದರೆ ನಾನೇ ನಿನ್ನನ್ನು ಕಳಿಸಿಕೊಡುತ್ತೇನೆ. ವಾತಾಪಿ ಹೊರಗೆ ಬಾ. ಕೆಲವೋ ಜೋಗಿ, ನನ್ನ ಸೋದರನನ್ನೇ ಜೀರ್ಣಿಸಿಕೊಂಡಿ ಪಾಪಿ. ನೀವಿಬ್ಬರು ಅದೆಷ್ಟು ವಿಪ್ರರನ್ನು ಜೀರ್ಣಿಸಿಕೊಂಡಿದ್ದೀರೋ ಪಾಪಿಗಳ. ನಾನು ನಿನ್ನನ್ನು ಸಿಗಿದು ಹಾಕುತ್ತೇನೆ. ಅಷ್ಟರಲ್ಲಿ ನಿನ್ನ ಮೃತ್ಯು ನಿನ್ನ ಮುಂದಿರುತ್ತದೆ.
ಹೀಗೆ ಆ ದುಷ್ಟ ರಾಕ್ಷಸರ ವಿನಾಶವಾಯಿತು. ಲಕ್ಷ್ಮಣ, ನಾವು ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾಯ್ತು. ಹೌದು ಸಹೋದರ. ನಾನು ಅಲ್ಲಿರುವ ಮುನಿಕುಮಾರನನ್ನು ಕೇಳುತ್ತೇನೆ. ಮುನಿಕುಮಾರ, ಮುನಿಕುಮಾರ, ಇದು ಅಗಸ್ತ್ಯರ ಆಶ್ರಮ ತಾನೆ? ಹೌದು. ತಾವು ಯಾರು? ನಮ್ಮ ಗುರುಗಳನ್ನು ಕಾಣಬೇಕೇ? ಹೌದು ಮುನಿಕುಮಾರ, ನಾವು ಅಗಸ್ತ್ಯರನ್ನು ಕಾಣಬೇಕು. ತಾವು ಯಾರೆಂದು ತಿಳಿಸಿದರೆ ನಮ್ಮ ಗುರುಗಳಿಗೆ ತಿಳಿಸುತ್ತೇವೆ. ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ, ಅವನ ಪತ್ನಿ ಸೀತಾದೇವಿ ಹಾಗೂ ಅವನ ಸಹೋದರ ಲಕ್ಷ್ಮಣ ಪೂಜ್ಯ ಅಗಸ್ತ್ಯರ ದರ್ಶನಾಕಾಂಕ್ಷಿಗಳಾಗಿ ಬಂದಿದ್ದೇವೆ. ಆಗಲಿ, ನಿಮ್ಮ ವಿಷಯವನ್ನು ಗುರುಗಳಿಗೆ ತಿಳಿಸುತ್ತೇನೆ. ಆಗಲಿ. ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ದಶರಥ ಪುತ್ರನಾದ ಶ್ರೀರಾಮ ತನ್ನ ಪತ್ನಿ ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ತಮ್ಮನ್ನು ದರ್ಶನ ಮಾಡಲು ಆಗಮಿಸಿದ್ದಾರೆ. ಏನು? ದಶರಥ ಪುತ್ರ ಶ್ರೀರಾಮ ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಾನೆಯೇ? ನಾನು ಬಹಳ ದಿನಗಳಿಂದ ಅವನ ಆಗಮನವನ್ನು ನಿರೀಕ್ಷೆ ಮಾಡುತ್ತಾ ಇದ್ದೆ. ಅಂತೂ ಇಂದಿಗೆ ನನ್ನ ನಿರೀಕ್ಷೆ ಸಫಲವಾಯಿತು. ಗುರುಗಳೇ, ನನಗೇನಪ್ಪಣೆ? ಹೋಗು, ಅವರನ್ನು ಯಥಾಯೋಗ್ಯವಾದ ಆದರದಿಂದ ಒಳಗೆ ಕರೆದುಕೊಂಡು ಬಾ. ಆಗಲಿ ಗುರುಗಳೇ, ಈಗಲೇ ಹೋಗಿ ಅವರನ್ನು ಕರೆತರುತ್ತೇನೆ. ಚಂದ್ರ ನಮ್ಮ ಆಶ್ರಮಕ್ಕೆ ಆಗಮಿಸ್ತಾ ಇದ್ದಾನೆ. ಇದು ನನಗೆ ಅತ್ಯಂತ ಸಂತೋಷವನ್ನ ನೀಡಿದೆ. ದಯಮಾಡಿಸಿ. ದಯಮಾಡಿಸಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ದೀರ್ಘಾಯುಷ್ಮಾನ್ ಭವ. ಶ್ರೀರಾಮಚಂದ್ರ, ಧರ್ಮ ಪ್ರವರ್ತಕನಾಗಿರುವ ನೀನು ಸರ್ವ ಲೋಕಗಳ ರಾಜನಾಗಲು ಶಕ್ತನಾಗಿದ್ದೀಯೆ. ನನ್ನ ಆಶ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ನೀನು ನನಗೆ ಅತ್ಯಂತ ಪ್ರಿಯನೂ ಮಾನ್ಯನೂ ಆಗಿರುವೆ. ಇದು ನನ್ನ ಭಾಗ್ಯ ಮುನೀಂದ್ರ. ತಮ್ಮ ದರ್ಶನ ಮಾತ್ರದಿಂದಲೇ ನಾವು ಕೃತಾರ್ಥರಾದೆವು. ನಿನ್ನ ಸರಳತೆ, ಸೌಜನ್ಯದ ನಡತೆ ನನಗೆ ಅತ್ಯಂತ ಮೆಚ್ಚುಗೆಯಾಯಿತು ರಾಮಚಂದ್ರ. ಮೊದಲು ಸ್ವಲ್ಪ ಫಲಹಾರವನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆಯಿರಿ, ಆನಂತರ ಮಾತನಾಡೋಣ. ತಮ್ಮ ಚಿತ್ತ. ಇವರನ್ನು ಅತಿಥಿ ಕುಟೀರಕ್ಕೆ ಕರೆದೊಯ್ದು ಸತ್ಕರಿಸಿ. ಅಪ್ಪಣೆ ಗುರುಗಳೇ, ದಯಮಾಡಿಸಿ. ಪ್ರಣಾಮಗಳು. ಇದೇನು ದೇವ, ಈ ನಿನ್ನ ವಿಪರೀತ ಕರುಣೆ? ಆ ಅಸುರನ ಕೋರಿಕೆಯನ್ನು ಮನ್ನಿಸಿ ಮಹಾದೇವಿಯನ್ನೇ ನೀನೂ ತಿಳಿಯದವನಂತೆ ನಟಿಸುತ್ತಿರುವೆಯಾ ನಾರದ? ಮಹಾದೇವಿ ಇಲ್ಲಿರುವಂತೆ ಮಾಡಿದ್ದು ನೀನೇ ಅಲ್ಲವೇ? ಈ ದೇವಿ ಮರಳಿ ಕೈಲಾಸಕ್ಕೆ ಬರುವಂತೆ ಮಾಡುವ ಹೊಣೆಯೂ ನಿನ್ನದೇ. ಅರ್ಥವಾಯಿತು ಮಹಾದೇವ, ಅರ್ಥವಾಯಿತು. ಏನು ಮಾಡಬೇಕೆಂಬುದನ್ನು ನಾನು ನೋಡಿಕೊಳ್ಳುತ್ತೇನೆ. ನಾನಿನ್ನು ಬರುತ್ತೇನೆ ಶಂಕರ. ನಮೋ ನಮಃ. ನಾರಾಯಣ ನಾರಾಯಣ.
ರಾಮಚಂದ್ರ, ನಿನ್ನ ಅದೃಷ್ಟ ಬಹಳ ದೊಡ್ಡದು. ಯಾವ ವಿಷಯಕ್ಕೆ ಮುನೀಂದ್ರ? ಪತಿವ್ರತ ಶಿರೋಮಣಿಯಾದ ಸೀತೆಯಂಥ ಪತ್ನಿಯನ್ನು ಪಡೆಯುವ ಸುಕೃತ ಸಾಮಾನ್ಯವಲ್ಲ. ಗಂಡನ ಮೇಲಿನ ಪ್ರೇಮದಿಂದ ಅರಮನೆಯನ್ನು ತ್ಯಜಿಸಿ ನಿನ್ನೊಂದಿಗೆ ಅರಣ್ಯಕ್ಕೆ ಬರಬೇಕೆಂದರೆ ಅವಳ ಪ್ರೀತಿ ಎಷ್ಟೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮುನಿಂದ ಆಗಿ ಹೋದ ಎಷ್ಟೋ ಪತಿವ್ರತಾ ಸ್ತ್ರೀಯರ ಆದರ್ಶವನ್ನು ಪಾಲಿಸುತ್ತಿದ್ದೇನೆ ಅಷ್ಟೇ. ಇದು ನಿನ್ನ ಸರಳ ಗುಣ ಮಗಳೇ. ನೀನು ನಿಜವಾದ ರಾಮನ ಅರ್ಧಾಂಗಿ. ಸೀತಾರಾಮನೆಂದಾಗಲೇ ರಾಮನ ವ್ಯಕ್ತಿತ್ವ ಪೂರ್ಣಗೊಳ್ಳುತ್ತದೆ. ನಿಜ ಮುನೀಂದ್ರ, ಸೀತೆ ಇಲ್ಲದ ರಾಮ ಅರ್ಧ ಅಷ್ಟೇ. ಲಕ್ಷ್ಮಣ, ನಿನ್ನ ಭ್ರಾತೃಪ್ರೇಮವನ್ನು ಕಂಡು ನಾನು ಮೂಕವಿಸ್ಮಿತನಾಗಿದ್ದೇನೆ. ಮುನೀಂದ್ರ, ನನ್ನ ಸಹೋದರ ನನಗೆ ಕೇವಲ ಸಹೋದರನಲ್ಲ, ನನ್ನ ಪಾಲಿಗೆ ಇವನೇ ತಂದೆ, ಇವನೇ ದೈವ. ನನ್ನ ಉಸಿರಿನ ಕಡೆಯ ಕ್ಷಣದವರೆಗೂ ನಾನು ರಾಮನನ್ನು ಅನುಸರಿಸುತ್ತೇನೆ. ಮುನೀಂದ್ರ, ಲಕ್ಷ್ಮಣ ನನ್ನ ತಮ್ಮನಾಗಿ, ನನ್ನ ಭಕ್ತನಾಗಿ, ನನ್ನ ಸೇವಕನಾಗಿ ತನ್ನ ವ್ಯಕ್ತಿತ್ವವನ್ನೇ ನನಗಾಗಿ ಅರ್ಪಿಸಿಕೊಂಡಿದ್ದಾನೆ. ಲಕ್ಷ್ಮಣನಿಂದ ನಮ್ಮಿಬ್ಬರಿಗೆ ಈ ವನವಾಸ ಸುಖಕರವಾಗಿದೆ. ರಾಮಚಂದ್ರ, ಅರುಂಧತಿ ದೇವಿಯಂತ ಸೀತೆ ಆದರ್ಶ ಸೋದರ ಲಕ್ಷ್ಮಣನೊಂದಿಗೆ ಬಂದುದರಿಂದ ನಮ್ಮ ಆಶ್ರಮವೇ ಪವಿತ್ರವಾಯಿತು. ಆಶ್ರಮವಾಸಿಗಳಿಗೆಲ್ಲ ವಿಶೇಷ ಗೌರವ ಪ್ರಾಪ್ತವಾದಂತಾಯಿತು. ತಮ್ಮ ಅಭಿಮಾನದ ನುಡಿಗಳನ್ನು ಕೇಳಿ ನಾನು ಧನ್ಯನಾದೆ. ಮುನೀಂದ್ರ, ನನ್ನದೊಂದು ಕೋರಿಕೆ ಇದೆ. ಅದೇನೆಂದು ಕೇಳು ರಾಮಚಂದ್ರ. ಮುನೀಂದ್ರ, ನಮ್ಮ ವನವಾಸದ ಅವಧಿ ಮುಗಿಯಲು ಇನ್ನೂ ಸ್ವಲ್ಪ ಕಾಲವಿದೆ. ಆ ಸಮಯವನ್ನು ನಾವು ಒಂದು ಕಡೆ ನೆಲೆ ನಿಂತು ಕಳೆಯಬೇಕಾಗಿದೆ. ಅಂತಹ ಒಂದು ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ನಾವು ನಮ್ಮ ಪರ್ಣ ಕುಟೀರವನ್ನು ನಿರ್ಮಿಸಿ ಅಲ್ಲಿಯೇ ವಾಸ ಮಾಡುತ್ತೇವೆ. ಆಯಿತು, ನೀನು ಇಲ್ಲಿಂದ ಹೊರಡುವ ಮೊದಲು ಖಂಡಿತವಾಗಿಯೂ ನಾನು ಆ ಸ್ಥಳವನ್ನು ನಿನಗೆ ತಿಳಿಸಿಕೊಡುತ್ತೇನೆ. ಆಗಲಿ ಮುನೀಂದ್ರ. ಮಾತೆ, ಪರಮೇಶ್ವರನು ನಮ್ಮ ಪ್ರಭುಗಳ ಕೋರಿಕೆಯನ್ನು ಈಡೇರಿಸಿಬಿಟ್ಟರು. ಹೌದು ಮಗು, ಪರಮೇಶ್ವರನು ರಾವಣೇಶ್ವರ ಕೋರಿಕೆಯನ್ನು ಮನ್ನಿಸಿದನು. ಹಾಗಾದರೆ ಪಾರ್ವತಿ ದೇವಿ ರಾವಣೇಶ್ವರನೊಂದಿಗೆ ಲಂಕೆಗೆ ಬಂದಳಲ್ಲವೇ? ಇಲ್ಲ ಮಗು, ಪಾರ್ವತಿ ದೇವಿಯು ಲಂಕೆಗೆ ಬರಲಿಲ್ಲ. ಏಕೆ ಏಕೆ ಬರಲಿಲ್ಲ ಮಾತೆ? ರಾವಣೇಶ್ವರನು ಪಾರ್ವತಿ ದೇವಿಯ ಜೊತೆಯಲ್ಲಿ ಲಂಕೆಗೆ ಬರುತ್ತಿರುವಾಗ ಏನಾಯಿತೆಂದರೆ, ದೇವಿ, ಸೂರ್ಯನಿಗೆ ವಂದಿಸುವ ಸಮಯವಾಗಿದೆ. ನೀನಿಲ್ಲಿಯೇ ಇರೋ. ನಾನು ಬೇಗ ಹೋಗಿ ಸೂರ್ಯ ದೇವನಿಗೆ ವಂದಿಸಿ ಬರುತ್ತೇನೆ. ಆಗಲಿ, ನಾನು ಇಲ್ಲೇ ಇರುತ್ತೇನೆ. ನಾರಾಯಣ ನಾರಾಯಣ. ಜಗನ್ಮಾತೆಗೆ ನಮೋ ನಮಃ. ನಾರದ, ಎಂಥ ಕೆಟ್ಟ ಉಪಾಯವನ್ನು ಹೇಳಿದೆ. ನನ್ನನ್ನು ಈ ದುಷ್ಟನ ಹಿಂದೆ ಹೋಗುವಂತ ದುಸ್ಥಿತಿ ಉಂಟು ಮಾಡಿ ಈಗ ನನ್ನ ಅವಸ್ಥೆಯನ್ನು ಕಂಡು ವಿನೋದ ಪಡಲು ಬಂದೆಯಾ? ಇಲ್ಲ ಜಗದೀಶ್ವರಿ, ನಿನ್ನ ವಿಷಯದಲ್ಲಿ ನಾನು ವಿನೋದ ಪ್ರಿಯನಲ್ಲ. ಪರಮೇಶ್ವರನ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನನ್ನು ಮರಳಿ ಕೈಲಾಸಕ್ಕೆ ಕಳಿಸುವ ಉಪಾಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಒಂದು ಉಪಾಯದಿಂದ ಇಷ್ಟು ಅನಾಹುತವಾಗಿದೆ. ಇನ್ನಾವ ಉಪಾಯದಿಂದ ಇನ್ನೆಂಥ ಆಪತ್ತಿಗೆ ಸಿಕ್ಕಿಸುತ್ತೀಯೋ? ಇಲ್ಲ ಪರಮೇಶ್ವರಿ, ಈ ಆಪತ್ತು ನಿವಾರಣೆ ಆಗಬೇಕು. ರಾವಣನಿಗೆ ಅವನ ಅವಿವೇಕದ ಅರಿವಾಗಬೇಕು. ಅವನ ತಪಸ್ಸು ವ್ಯರ್ಥವಾಗಬೇಕು. ಮಹಾದೇವನ ಆತ್ಮಲಿಂಗ ಆತನ ಕೈವಶವಾಗಬಾರದು. ಅದಕ್ಕೆಂದೇ ಇಷ್ಟೆಲ್ಲ ಉಪಾಯ ದೇವಿ. ಸರಿ, ಅದೇನು ಉಪಾಯ ಹೇಳು.